ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಚಿಕ್ಕಮಗಳೂರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಿಕ್ಕಮಗಳೂರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ಜಿಲ್ಲಾ ಆಟದ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ವಿಧಾನ ಪರಿಷತ್ ಶಾಸಕರಾದ ಎಸ್.ಎಲ್. ಭೋಜೇಗೌಡ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮಾತನಾಡಿ, ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಸಹಜ, ಸೋತಾಗ ಕುಗ್ಗದೆ, ಗೆದ್ದಾಗ ಹಿಗ್ಗದೆ, ಸೋಲು ಗೆಲುವು ಇವೆರಡನ್ನ ಸಮಾನವಾಗಿ ಸ್ವೀಕರಿಸಿ ಸಂತೋಷದಿಂದ ಭಾಗವಹಿಸಿ ಎಂದರು. ಒತ್ತಡದ ಮದುವೆ ಇತ್ತೀಚೆಗೆ ನೀವು ಹೆಂಗಾಗಿದೆ ಸರ್ಕಾರಿ ನೌಕರರು ಅಂದ್ರೆ ನಿಮ್ ಕುಟುಂಬದವ್ರ ಜೊತೆ 2 ದಿನ ಪ್ರವಾಸ ಹೋಗಕ್ಕೂ ನಿಮಗೆ ಸಮಯ ಇಲ್ಲ, ಆ ರೀತಿ ಇದೆ ಒತ್ತಡ. ಶಿಕ್ಷಕರಿಗೆ ಬೇರೆ, ನಾವು ಬೇರೆ ಎಂಥದ್ದು ಮ್ಯಾಪಿಂಗು, ಏನ್ ಸರ್ ಮ್ಯಾಪಿಂಗು, ಎಸ್ ಏನೇನೋ ಕೊಟ್ಬಿಟ್ಟಿದ್ದೀವಿ, ಬಟ್ ಬೇರೆ ದಾರಿ ಇಲ್ಲ. ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ CS ಚೀಫ್ ಸೆಕ್ರೆಟರಿ ಮೀಟಿಂಗ್ ತಗೊಂಡು DC-ಗೆ CEO-ಗೆ ಎಲೆಕ್ಷನ್ ಕಮಿಷನರು ನೋಟಿಸ್ ಕೊಡ್ತಾರೆ ಇವರಿಗೆ. ಸೊ ಇವ್ರು ಯಾರಿಗೆ ನೋಟಿಸ್ ಕೊಡ್ಬೇಕು? ನಿಮಗೆ ಕೊಡಬೇಕು ಅಲ್ವಾ? ಹಂಗಾಗಿ ಮತ್ತೆ ನೀವು ಯಾರು DC ಅವ್ರ ಬಗ್ಗೆ, CEO ಅವ್ರ ಬಗ್ಗೆ ತಪ್ಪು ತಿಳ್ಕೊಂಬೇಡಿ. ನೀವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲಿ ಏನ್ ಕೊಡ್ತಾ ಇದ್ರು? ಒಂದು ಸರ್ಟಿಫಿಕೇಟ್ ಜೊತೆ ಏನಾರು ಒಂದು ಕಪ್ ಕೊಡ್ತಾ ಇದ್ರು ಅಲ್ವಾ? ಅದು ತಗೊಂಡೋದ್ರೆ ಎಷ್ಟು ಖುಷಿ ಪಡಾರಲ್ವಾ? ಹಂಗಾಗಿ ಯಾವ್ದಾರ ಒಂದು ಪದಕ ತಗೊಂಡೋಗ್ರಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥವ್ರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಶುಭಾಶಯವನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ವಿಧಾನ ಪರಿಷತ್ ಶಾಸಕರಾದ ಎಸ್.ಎಲ್. ಭೋಜೇಗೌಡ ಅವರು ಮಾತನಾಡಿ, ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಸಹಜವೆಂಬ ತತ್ವವು ಕ್ರೀಡಾಪಟುಗಳಲ್ಲಿ ಮಾನಸಿಕ ಸ್ಥೈರ್ಯ ಮತ್ತು ಕ್ರೀಡಾ ಮನೋಭಾವವನ್ನು ಬೆಳೆಸುತ್ತದೆ. ಗೆದ್ದಾಗ ಅತಿಯಾದ ಹಿಗ್ಗಿತವಿಲ್ಲದೆ, ಸೋತಾಗ ಕುಗ್ಗದೆ, ಎರಡನ್ನೂ ಸಮಾನವಾಗಿ ಸ್ವೀಕರಿಸುವುದು ನಿಜವಾದ ಕ್ರೀಡಾಪಟುವಿನ ಲಕ್ಷಣವಾಗಿದೆ. ಈ ಮನಸ್ಥಿತಿ ದೈಹಿಕ ಮತ್ತು ಮಾನಸಿಕ ವಿಕಸನಕ್ಕೆ ಪೂರಕವಾಗಿದೆ ಎಂದರು. ಮಕ್ಕಳಿಗೆ ಮಾತ್ರ ಅಲ್ಲ, ಶಾಲೆಯಲ್ಲಿ ಕಲಿತಕ್ಕಂಥವ್ರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಬೇಕಾಗ್ತದೆ. ನಾವು ಇವತ್ತು ದೇಹದ ಆರೋಗ್ಯದ ಜೊತೆಗೆ ಮನಸ್ಸಿನ ಆರೋಗ್ಯ ಕೂಡ ಇರ್ಬೇಕಾಗ್ತದೆ. ಈ ಮನಸ್ಸಿನ ಆರೋಗ್ಯಕ್ಕೆ ಏನಾದ್ರು ತೊಂದರೆ ಮಾಡ್ಕೊಂಡ್ರೆ ದೇಹ ಎಷ್ಟು ಚೆನ್ನಾಗಿದ್ರು ಕೂಡ ಏನು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ನೆಮ್ಮದಿಯಿಂದ ನಾವು ಕೆಲಸ ಮಾಡೋದಕ್ಕೆ ಮತ್ತೆ ನೆಮ್ಮದಿಯಿಂದ ನಾವು ಎಲ್ಲ ರೀತಿಯಲ್ಲಿ ಸಂತೃಪ್ತಿಯಿಂದ ಇರಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನ ಆರೋಗ್ಯ ಮತ್ತು ದೇಹದ ಆರೋಗ್ಯ ಎರಡೂ ಕೂಡ ಚೆನ್ನಾಗಿರ್ಬೇಕಾದ್ರೆ ಇವತ್ತು ಎಲ್ಲರೂ ಕೂಡ ಒಂದಲ್ಲ ಒಂಥರ ಸ್ಟ್ರೆಸ್ ನಲ್ಲೇ ಇದ್ದಾರೆ ಎಲ್ಲರೂ. ಅದು ನಂದು ಒಂಥರ ಸ್ಟ್ರೆಸ್ ಇರ್ಬೋದು, ತಮ್ಮಿಂದ ಒಂಥರ ಇರ್ಬೋದು, ಅಧಿಕಾರಿ ವರ್ಗದವರು ಬೇರೆ ತರ ಇರ್ಬೋದು, ನಿಮಗೆ ಬೇರೆ ತರ ಇರ್ಬೋದು. ಆ ಸ್ಟ್ರೆಸ್ಸೇ ಅದಕ್ಕೆ ಬೇರೆ ಹೇಳೋಕ್ಕಾಗಲ್ಲ. ಆ ಒತ್ತಡಗಳ ನಡುವೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಕಷ್ಟ ಆಗ್ತದೆ. ಇವತ್ತು ಆ ಒತ್ತಡಗಳ ನಡುವೆ ಕೆಲಸ ಮಾಡಬೇಕಾದ್ರೆ ಅದನ್ನು ನಿಭಾಯಿಸೋದು ಕೂಡ ತುಂಬಾ ಕಷ್ಟ ಆಗ್ತದೆ. ಹಂಗಾಗಿ ನಾವು ಬೆಳಿಗ್ಗೆ ತಕ್ಷಣ ಸ್ವಲ್ಪ ಯೋಗ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು.
2026ನೇ ಸಾಲಿನ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟದ ಉದ್ಘಾಟನೆ ಇವತ್ತು ನಡೆದಿದೆ. ಆ ಉದ್ಘಾಟನೆಯನ್ನು ಈ ಗೌರವಾನ್ವಿತ ಇಲ್ಲಿಯ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾದ HD ತಮ್ಮಯ್ಯನವರು ಬಂದಿದ್ದರು. ಅವರು ಉದ್ಘಾಟನೆ ಮಾಡಿದ್ದಾರೆ. ಹಾಗೆ ದೀಪ ಬೆಳಗಿಸುವ ಮೂಲಕ ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು, ಶಿಕ್ಷಕರ ಕಣ್ಮಣಿಯಾಗಿರ್ತಕ್ಕಂಥ ಶ್ರೀಮಾನ್ ಭೋಜೇಗೌಡರು ಬಂದಿದ್ದರು. ಹಾಗೆ ಗ್ಯಾರಂಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಸ್ವಾಮಿ ಅವರಿದ್ದರು. CDA ಅಧ್ಯಕ್ಷರಾಗಿರ್ತಕ್ಕಂಥ ಮಂಜೇಗೌಡರಿದ್ದರು. ಹಾಗೆ ಮುನ್ಸಿಪಲ್ 100 ಮೀಟರ್ ಓಟಕ್ಕೆ ಇರುವಂತಹ ಕ್ರೀಡಾಪಟುಗಳು ಅಧ್ಯಕ್ಷರಿದ್ದರು. ಈ ಕ್ರೀಡಾಕೂಟದಲ್ಲಿ ಮಹಿಳೆಯರ ವಿಭಾಗದ ಮಹಿಳಾ ಕ್ರೀಡಾಪಟುಗಳು ನೌಕರರು ಭಾಗವಹಿಸಿದ್ದಾರೆ. ಹಾಗೆಯೇ ಈ ಉತ್ತಮವಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. 5 ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ನಡೀತಾ ಇದೆ. ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾನು ಶುಭವನ್ನು ಕೋರ್ತೇನೆ. ಧನ್ಯವಾದ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ, ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಉಪಾಧ್ಯಕ್ಷರಾದ ಲಲಿತಾ ರವಿನಾಯಕ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ದೇವೇಂದ್ರಪ್ಪ, ಮಂಜುಳಾ ಉಲ್ಲಳ್ಳಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಮುಂತಾದವರು ಉಪಸ್ಥಿತರಿದ್ದರು.